ಕೂದಲು ಯಾವಾಗಲೂ ಒರಟಾಗಿ ನೋಡೋದಕ್ಕೆ ಪರ್ಕೆ ಕಡ್ಡಿ ಥರ ಇದ್ದರೆ ಅದು ಹೆಲ್ದಿ ಹೇರ್ನ ಲಕ್ಷಣ ಅಲ್ವೇ ಅಲ್ಲ. ಈಗ ನೋಡಿ, ನಿಮ್ಮ ಕೂದಲು ಹೇಗಿರಬೇಕು ನೋಡಿದ್ರೆ, ಅಂದರೆ ಹೆಲ್ದಿ ಹೇರ್ ಹೇಗಿರಬೇಕು ಅಂದರೆ, ನೀವು ಹೇಳೋ ಮಾತು ನಿಮ್ಮ ಕೂದಲು ಕೇಳಬೇಕು. ರಫ್ ಆಗಿ ಅಂದರೆ ಫ್ರಿಝಿಯಾಗಿದೆ, ಎಲ್ಲ ಕಡೆ ಹರಡ್ಕೋತಿದೆ, ಮತ್ತು ಕೂದಲಿನ ತುದಿ ನೋಡೋದಕ್ಕೆ ಪೊರ್ಕೆ ಕಡ್ಡಿ ಥರ ಇದ್ದರೆ, ಅದು ಎಂಥ ಒಳ್ಳೆ ಮೇಕಪ್ ಆಗಿದ್ರು, ಎಂಥ ಒಳ್ಳೆ ಔಟ್ಲುಕ್ ಆಗಿದ್ರು, ಆ ಒಂದು ನಿಮ್ಮ ಕೂದಲು ಕಾಣಿಸುವಂಥ ರೀತಿಯಲ್ಲೇ ಆ ಫುಲ್ಲು ನಿಮ್ಮ ಔಟ್ಲುಕ್ಕೆ ಚೇಂಜ್ ಮಾಡಿಬಿಡುತ್ತೆ ಅಲ್ವಾ. ಸೊ ಅದೇ ಇವಾಗ ನೋಡಿ, ನೀವು ಏನೇ ಯಾವ ಮೇಕಪ್ ಮಾಡ್ಕೊಂಡಿಲ್ಲ ಅಂದರೂ, ಸಿಂಪಲ್ ಆಗಿದ್ರೂ ಕೂಡ ಒಂದು ಸ್ಮೂತಾಗಿ ಸಿಲ್ಕಿ ಹೇರ್ ಇದ್ದರೆ ನಿಮ್ಮ ಔಟ್ಲುಕ್ಕು ನೆಕ್ಸ್ಟ್ ಲೆವೆಲಲ್ಲಿ ತೊಗೊಂಡೋಗುತ್ತೆ. ಸೊ ಇವಾಗ ನೋಡಿ, ಎಲ್ರಿಗೂ ಆ ಥರ ಒಂದು ಸ್ಮೂತ್ ಹೇರ್ ಇರಲ್ಲ. ಕೆಲವ್ರಿಗೆ ಬೈ ಬರ್ತೇನೆ ಸ್ಮೂತಾಗಿರುತ್ತೆ ಕೂದಲು, ಕೆಲವ್ರಿಗೆ ಯಾವಾಗಲೂ ಒರಟಾಗಿರುತ್ತೆ. ಅಂದರೆ ಟಚ್ ಮಾಡಿ ಫೀಲ್ ಮಾಡಿದ್ರೇ ಕೂಡ ಒಂಚೂರು ಸ್ಮೂತ್ನೆಸ್ ಅನ್ಸೋದಿಲ್ಲ. ಇವಾಗ ನೋಡಿ, ಸ್ಮೂತ್ ಹೇರ್ ಅಂತ ಅಂದರೆ ನಾನಿಲ್ಲಿ ರೆಫರ್ ಮಾಡ್ತಿರೋದು ನೀವು ಯಾವುದೇ ಒಂದು ಟ್ರೀಟ್ಮೆಂಟ್ ತೊಗೊಂಡಿರುವಂಥ ಕೂದಲಲ್ಲ. ಇವಾಗ ಸ್ಮೂತ್ನಿಂಗ್ ಮಾಡಿಸಿದ್ರೆ ನೋಡಿ, ಸಖತ್ತು ಗ್ಲಾಸಿಯಾಗಿ ಲಸ್ಚರಸ್ ಕಾಣುತ್ತೆ. ನಾನು ಹೇಳ್ತಿರೋದು ಆ ಥರ ಕೂದಲಲ್ಲ. ಹೆಲ್ತಿ ಹೇರ್ ಅಂದರೆ ಏನಂದರೆ, ಇವಾಗ ನೀವು ಟಚ್ ಮಾಡಿ ಫೀಲ್ ಮಾಡಿದಾಗ ಸ್ಮೂತಾಗಿ ಅನಿಸ್ಬೇಕು ಅಂದರೆ ಆ ಕೂದಲು ನೀವು ಹೇಳೋ ಮಾತನ್ನು ಕೇಳುತ್ತೆ. ಸೊ ಇವತ್ತು ನಾನು ಜಾಸ್ತಿ ಪ್ರಾಡಕ್ಟ್ಸ್ ಬಗ್ಗೆ ನಾನೇನು ಮಾತಾಡ್ತಿಲ್ಲ, ಸಿಂಪಲ್ ಸ್ಟೆಪ್ಸ್ ಅಷ್ಟೇ, ಜಾಸ್ತಿ ಏನು ಎಲಾಬ್ರೇಟೆಡ್ ಹೇರ್ ಕೇರ್ ರೂಟೀನ್ ಏನಿಲ್ಲ. ಈ ಸಿಂಪಲ್ ಸ್ಟೆಪ್ಸೇ ವಾರಕ್ಕೆ ಒಮ್ಮೆ ಮಾಡೋದ್ರಿಂದ ಅಥವಾ ಡೈಲಿ ಮಾಡೋದ್ರಿಂದ ಆ ರಫ್ ಹೇರು ಇನ್ಸ್ಟೆಂಟಾಗಿ ಸ್ಮೂತ್ ಮಾಡ್ಬೋದು. ಸೊ ಏನು ಅಂತ ತಿಳ್ಕೊಳ್ಳೋಕೆ ಇಷ್ಟ ಆದರೆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಮೊದಲನೇ ಕೆಲಸ ನೀವೇನು ಮಾಡಬೇಕಂತ ಅಂದರೆ, ಸ್ಪ್ಲಿಟ್ ಎಂಡ್ಸ್ನ ನೀಟಾಗಿ ಟ್ರಿಮ್ ಮಾಡಬೇಕು. ಅಂದರೆ ಇವಾಗ ನೀವು ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಕೂದಲಿನ ತುದಿ ಯಾವಾಗಲೂ ತೆಳ್ಳಗಿರುತ್ತೆ ಮತ್ತು ರಫ್ ಆಗಿ, ನಾನು ಹೇಳೋದ್ನಲ್ವ, ಪೊರ್ಕೆ ಕಡ್ಡಿ ಥರ ಇರುತ್ತೆ. ಸೊ ಆ ಥರ ಇರೋ ಕೂದಲನ್ನ ಫಸ್ಟು ಕಟ್ ಮಾಡಿ, ಎಲ್ಲಿವರೆಗೂ ಸಣ್ಣ ಇದೆ ಅಲ್ಲಿವರೆಗೂ ಕಟ್ ಮಾಡಿ, ಓಕೆನಾ. ಇವಾಗ ಆಲ್ರೆಡಿ ಡ್ಯಾಮೇಜ್ ಆಗಿರೋ ಕೂದಲನ್ನ ನಾವು ಉಲ್ಟಾ ರೆಡಿ ಮಾಡೋದಕ್ಕಾಗೋದಿಲ್ಲ. ಬಟ್ ನಾವು ಏನು ಮಾಡ್ಬೋದು ಅಂದರೆ, ಅಷ್ಟು ಡ್ಯಾಮೇಜ್ ಆಗಿರೋ ಕೂದಲನ್ನ ನೀಟಾಗಿ ಟ್ರಿಮ್ ಮಾಡಿಬಿಡಿ. ಫಾರ್ ಎಕ್ಸಾಂಪಲ್, ಈಗ ನೀವು ಯಾವುದಾದ್ರೂ ಒಂದು ಗಿಡ ಬೆಳೆಸ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಗಿಡ ಏನಾಗ್ಬಿಟ್ಟಿದೆ, ಇವಾಗ ತುಂಬ ಬಿಸಿಲು ಕಾರಣ ಅಥವಾ ನೀರು ಹಾಕದೇ ಇರೋ ಕಾರಣ ಏನಾಗುತ್ತೆ, ಎಲೆಗಳೆಲ್ಲ ಒಣಗೋಗುತ್ತೆ. ಆಗ ಏನು ಮಾಡ್ತೀರಾ, ಆ ಒಣಗೋಗಿರೋ ಎಲೆನ ನೀವು ಮತ್ತೆ ಫುಲ್ ಗ್ರೀನಾಗಿ ಮಾಡೋದಕ್ಕಾಗೋದಿಲ್ಲ ಅಲ್ಲ, ಫ್ರೆಶ್ ಆಗಿ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತೀರಾ, ಒಣಗೋಗಿರೋ ಎಲೆನೆಲ್ಲ ಫಸ್ಟು ಕಟ್ ಮಾಡ್ತೀರಾ. ಅದೇ ಥರನೇ ಫಸ್ಟು ನಿಮ್ಮ ಸ್ಪ್ಲಿಟ್ ಎಂಡ್ಸ್ನ ಕಟ್ ಮಾಡಿ. ಸೊ ಇದು ನೀವು ಮಾಡಬೇಕಾಗಿರೋ ಮೊದಲನೇ ಸ್ಟೆಪ್ಪು. ಈಗ ಎರಡನೇ ಸ್ಟೆಪ್ ನೀವೇನು ಮಾಡಬೇಕಂದ್ರೆ, ಪ್ರತಿ ಬಾರಿ ಹೇರ್ ವಾಶ್ ಮಾಡೋದಕ್ಕಿಂತ ಮೊದಲು ಚೆನ್ನಾಗಿ ಹೇರ್ ಆಯಿಲ್ ಮಾಡ್ಕೊಳ್ಳಿ. ರೆಗ್ಯುಲರಾಗಿ ನೀವು ಯೂಸ್ ಮಾಡ್ತಿರುವಂಥ ಹೇರ್ ಆಯಿಲ್ ಜೊತೆ ಸ್ವಲ್ಪ ನೀವು ಹರಳೆಣ್ಣೆನ ಮಿಕ್ಸ್ ಮಾಡಿ. ಈಗ ಹರಳೆಣ್ಣೆ ಏನಕ್ಕೆ ಅಂತ ಅಂದರೆ, ತುಂಬ ಥಿಕ್ಕಾಗಿರುತ್ತೆ ನೋಡಿ, ಅಂದರೆ ಅದು ಡಬಲ್ ಟ್ರಿಪಲ್ ಮಾಯ್ಶ್ಚರ್ನ ನಿಮ್ಮ ಕೂದಲಿಗೆ ಕೊಡುತ್ತೆ. ಇವಾಗ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಆಲಿವ್ ಆಯಿಲ್, ಆಲ್ಮಂಡ್ ಆಯಿಲು ಹೈಡ್ರೇಷನ್ ಕೊಡುತ್ತೆ. ಬಟ್ ಹರಳೆಣ್ಣೆ ಅದ್ರ ಜೊತೆ ನೀವು ಮಿಕ್ಸ್ ಮಾಡಿದಾಗ, ಜಾಸ್ತಿ ಏನಿಲ್ಲ, 1 ಸ್ಪೂನು ನೀವು ಕೊಬ್ಬರಿ ಎಣ್ಣೆ ಹಾಕ್ತಿದ್ರ ಅಂದರೆ ಅರ್ಧ ಸ್ಪೂನ್ ಆದರೂ ಅದರಲ್ಲಿ ಹರಳೆಣ್ಣೆ ಹಾಕಿರಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಎಣ್ಣೆನ ಒಂಚೂರು ಬೆಚ್ಚಗೆ ಮಾಡಿ ಫುಲ್ ಕೂದಲಿಗೆ ನೀವು ಚೆನ್ನಾಗಿ ಹಾಕಿ. ಎಣ್ಣೆನ ಎಸ್ಪೆಷಲಿ ಕೂದಲಿನ ತುದಿಗೆ ಆಯಿಲ್ನ ಹಾಕಿ ಹೇರ್ ಆಯಿಲಿಂಗ್ ಮಾಡಿಬಿಟ್ಟು ಒಂದು ಕೊಂಡೆನ ಕಟ್ಬಿಟ್ಟು 1-2 hours ಇದನ್ನು ಹಾಗೆ ಬಿಟ್ಬಿಡಿ. 1-2 hours ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ. ಈಗ ಹೇರ್ ವಾಶ್, ನನ್ನ ಲಾಸ್ಟ್ ಹೇರ್ ಕೇರ್ ವಿಡಿಯೋ ನೋಡಿದರೆ, ಡ್ರೈ ಸ್ಕ್ಯಾಲ್ಪ್ ಅವರು ಯಾವ ಥರ, ಅಂದರೆ ಕೂದಲು ಒರಟಾಗಿರೋ ಕೂದಲು ಅವರು, ಅಂದರೆ ಡ್ರೈ ಫ್ರಿಝಿ ಹೇರ್ ಅವರು ಯಾವ ಥರ ಶ್ಯಾಂಪು ಯೂಸ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ನಾನು ಆಲ್ರೆಡಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ಕೇಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಗೋ ವಾಚ್ ದ್ಯಾಟ್ ವಿಡಿಯೋ. ಈಗ ಕಮ್ಮಿಂಗ್ ಬ್ಯಾಕ್, ಆಫ್ಟರ್ ಹೇರ್ ವಾಶ್ ಆದಮೇಲೆ ನೀವೇನು ಮಾಡಬೇಕಂದ್ರೆ, ಮರೀದಿರೋ ಹಾಗೆ ತಪ್ಪದೆ ಕಂಡೀಷ್ನರ್ನ ಯೂಸ್ ಮಾಡಿ. ಮೇಕ್ ಇಟ್ ಅ ಹ್ಯಾಬಿಟ್ ಆಫ್ಟರ್ ಹೇರ್ ವಾಶ್. ಅಂದರೆ ಇವಾಗ ಶ್ಯಾಂಪೂ ಹಾಕ್ಕೊಂಡು ನೀಟಾಗಿ ತಲೆನ ತೊಳ್ಕೊಂಡಿರ್ತೀರ ಅಲ್ವಾ, ಅದೇ ಟೈಮಲ್ಲೇ ನಿಮ್ಮ ಸೆಕೆಂಡ್ ಸ್ಟೆಪ್ ಏನಾಗಿರಬೇಕು, ಕಂಡೀಷ್ನರ್ ಆಗಿರಬೇಕು. ಕಂಡೀಷ್ನರ್ನ ನೀಟಾಗಿ ಕೈಯಲ್ಲಿ ತೊಗೊಂಡು ಜಸ್ಟ್ ಕೂದಲಿನ ಫುಲ್ ಲೆಂತ್ಗೆ ನೀವು ಹಾಕಿ. ಯಾವುದೇ ಕಾರಣಕ್ಕೂ ಸ್ಕ್ಯಾಲ್ಪ್ ಮೇಲೆ ಹಾಕುವಂಥ ಅವಶ್ಯಕತೆ ಇಲ್ಲ. ಕಂಡೀಷ್ನರ್ನ ಸ್ಕ್ಯಾಲ್ಪ್ ಮೇಲೆ ಹಾಕಲೇಬಾರ್ದು, ಫುಲ್ ಕೂದಲಿನ ಲೆಂತ್ಗೆ ಹಾಕಿ ವಿತೌಟ್ ಫರ್ಗೆಟಿಂಗ್ ಯೋರ್ ಎಂಡ್ಸ್. 5 minutes ಹಾಗೆ ಅದನ್ನು ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ. ಈಗ ಕಂಡೀಷ್ನರ್ ಏನಕ್ಕೆ ನೀವು ಯೂಸ್ ಮಾಡಲೇಬೇಕು ಅಂತ ಅಂದರೆ, ಶ್ಯಾಂಪು ಏನು ಮಾಡುತ್ತೆ, ಆ ಕೂದಲಲ್ಲಿರುವಂಥ ಆಯಿಲಿನೆಸ್ ಆಗಿರ್ಬೋದು, ಡರ್ಟು ಎಲ್ಲ ನೀಟಾಗಿ ವಾಶ್ ಔಟ್ ಮಾಡಿಬಿಡುತ್ತೆ. ಆಗ ಕೂದಲು ಡ್ರೈ ಆಗುತ್ತೆ. ಯಾವಾಗ ನೀವು ಕಂಡೀಷ್ನರ್ ಹಾಕ್ತೀರಾ ನೋಡಿ, ಆ ಒಂದು ಒರಟುತನನ ಆ ಕಂಡೀಷ್ನರ್ ಕಡಿಮೆ ಮಾಡುತ್ತೆ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಸರಿ ಕಂಡೀಷ್ನರ್ ಇಲ್ದಿರ ನೀವು ಹಾಗೆ ಹೇರ್ ವಾಶ್ ಮಾಡ್ಕೊಂಬನ್ನಿ, ಮತ್ತು ಕಂಡೀಷ್ನರ್ ಯೂಸ್ ಮಾಡಿ ಒಂದು ಸರಿ ಹೇರ್ ವಾಶ್ ಮಾಡ್ಕೊಂಬನ್ನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಂತ. ಮೂರನೇ ವಿಷಯ ಏನಂದರೆ, ಇವಾಗ ನೀವು ಶ್ಯಾಂಪು, ಜೆಂಟಲ್ ಶ್ಯಾಂಪು ಯೂಸ್ ಮಾಡ್ತೀರಾ, ಹೇರ್ ಆಯಿಲಿಂಗ್ ಮಾಡ್ತೀರಾ, ಕಂಡೀಷ್ನರ್ ಯೂಸ್ ಮಾಡ್ತಿದ್ದೀರಾ, ಎಲ್ಲ ಯೂಸ್ ಮಾಡಿ ಕೂಡ ನಿಮ್ಮ ಕೂದಲು ಇನ್ನೂ ಒರಟಾಗೆ
ಅನ್ನಿಸ್ತಿದೆ ಅಂತ ಅಂದರೆ ವಾರಕ್ಕೆ ಒಮ್ಮೆ ಹೇರ್ ಮಾಸ್ಕ್ನ ಯೂಸ್ ಮಾಡಿ. ಯಾವ ಹೇರ್ ಮಾಸ್ಕ್ ಯೂಸ್ ಮಾಡಬೇಕು ನಾನು ಒಂದಷ್ಟು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಈ ಪಾಯಿಂಟ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹೇರ್ ಮಾಸ್ಕ್ನ ವಾರಕ್ಕೆ ಒಮ್ಮೆ ಮಾತ್ರ ಯೂಸ್ ಮಾಡಬೇಕು. ನಾವು ವೈ ಹೇರ್ ಮಾಸ್ಕ್ ಇಸ್ ಇಂಪಾರ್ಟೆಂಟ್. ಈಗ ಕಂಡೀಷ್ನರು ಕೂಡ ನಾನು ಮುಖ್ಯ ಅಂತ ಹೇಳಿದೆ, ಬಟ್ ಕಂಡೀಷ್ನರ್ ಏನಂತ ಅಂದರೆ ಒಂಚೂರು ತೆಳುವಾಗಿರುತ್ತೆ. ಬಟ್ ಹೇರ್ ಮಾಸ್ಕ್ ಬಂದ್ಬಿಟ್ಟು ಕಂಡೀಷ್ನರ್ಗಿಂತಲೂ ಗಟ್ಟಿ ಇರೋ ಕಾರಣ ಏನು ಮಾಡುತ್ತೆ, ಕೂದಲಿಗೆ ಡಬಲ್ ಟ್ರಿಪಲ್ ಹೈಡ್ರೇಷನ್ ಕೊಡುತ್ತೆ. ಇನ್ನು 3 ಪಟ್ಟು ಸ್ಮೂತ್ ಎಫೆಕ್ಟ್ನ ಕೊಡುತ್ತೆ. ಈಗ ನೀವು ಹೇಗೆ ಕಂಪೇರ್ ಮಾಡಬೇಕಂದ್ರೆ, ಇವಾಗ ನಿಮ್ಮ ಡ್ರೈ ಸ್ಕಿನ್ ಆಗಿದ್ರೆ, ಆಯಿಲಿ ಸ್ಕಿನ್ ಆಗಿದ್ರೆ, ಡ್ರೈ ಸ್ಕಿನ್ ಇರೋರು ಏನು ಮಾಡ್ತೀರಾ ಹೇಳಿ, ಜಾಸ್ತಿ ಒಂದು ರಿಚ್ ಮಾಯಿಶ್ಚರ್ ಕೊಡುವಂಥ ಒಂದು ಥಿಕ್ ಕ್ರೀಮ್ನ ಯೂಸ್ ಮಾಡ್ತೀರಾ ಅಲ್ವಾ, ಡ್ರೈನೆಸ್ನ ಕಡಿಮೆ ಮಾಡೋದಕ್ಕೆ. ಅದೇ ಥರನೇ ಕಂಡೀಷ್ನರು ಬಂದುಬಿಟ್ಟು ಅಷ್ಟು ಹೈಡ್ರೇಷನ್ ಕೊಡುತ್ತೆ, ಬಟ್ ಏನು ಮಾಡುತ್ತೆ, ಅಷ್ಟು ಒಂದು ಸ್ಮೂತಿಂಗ್ ಎಫೆಕ್ಟ್ ಕೊಡೋದಿಲ್ಲ, ಸ್ಮೂತಾಗಿರೋ ಥರ ಅನ್ಸೋದಿಲ್ಲ ಕಂಡೀಷ್ನರ್ ಯೂಸ್ ಮಾಡಿದಾಗ. ಬಟ್ ಆ ಟೈಮ್ಗೆ ಮ್ಯಾನೇಜಬಲ್ ಆಗಿರಬೇಕಲ್ಲ, ಅಷ್ಟಿರುತ್ತೆ. ಬಟ್ ನೀವು ಹೇರ್ ಮಾಸ್ಕ್ ಹಾಕಿದಾಗ ನೋಡಿ, ಅದು ಗಟ್ಟಿ ಇರೋ ಕಾರಣ ಇನ್ನೂ ರಿಚ್ ಆಗಿರುತ್ತೆ, ಡೀಪಾಗಿ ಪೆನಿಟ್ರೇಟ್ ಆಗುತ್ತೆ. ಹಾಗಾಗಿ ಏನು ಮಾಡುತ್ತೆ, ಮುಂದೆ ಆಗುವಂಥ ಡ್ಯಾಮೇಜ್ನ ಕೂಡ ಕಡಿಮೆ ಮಾಡುತ್ತೆ ಹೇರ್ ಮಾಸ್ಕ್. ಮತ್ತು ಹೇರ್ ಮಾಸ್ಕ್ ಹಾಕಿ ವಾಶ್ ಮಾಡ್ತಿರಲ್ಲ, ನಿಮ್ಮ ಕೂದಲು ಸಾಫ್ಟಾಗಿ ಅನಿಸುತ್ತೆ. ಇನ್ನೂ ಒಂದು ಮುಖ್ಯವಾದ ವಿಷಯ, ಕಂಡೀಷ್ನರ್ ಬಂದು ಪ್ರತಿ ಹೇರ್ ವಾಶು ನೀವು ಯೂಸ್ ಮಾಡಲೇಬೇಕು. ಅಂದರೆ ಪ್ರತಿ ಸರಿ ನೀವು ಶ್ಯಾಂಪು ಮಾಡ್ತಿರಲ್ಲ, ಆಗ ಕಂಡೀಷ್ನರ್ ಯೂಸ್ ಮಾಡಲೇಬೇಕು. ಹೇರ್ ಮಾಸ್ಕ್ ಬಂದುಬಿಟ್ಟು ವಾರಕ್ಕೆ ಒಮ್ಮೆ ಮಾತ್ರ ಯೂಸ್ ಮಾಡಿದ್ರೆ ಸಾಕು. ವಾರಕ್ಕೆ ಒಮ್ಮೆ, ಇಲ್ಲಾಂದರೆ 10 ದಿನಕ್ಕೊಮ್ಮೆ ಮಾಡಿದ್ರೆ ಸಾಕು. ಅಗೇನ್ ಹೇರ್ ಮಾಸ್ಕ್ ಬಂದುಬಿಟ್ಟು ಕಂಡೀಷ್ನರ್ ಥರನೇ ನೀವು ಯೂಸ್ ಮಾಡಬೇಕಾಗತ್ತೆ. ಹೇರ್ ಮಾಸ್ಕ್ ಇವತ್ತು ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಹಿಂದಿನ ದಿನ ಹೇರ್ ವಾಶ್ ಮಾಡ್ಕೊಂಡಿರಿ, ಹೇರ್ ವಾಶ್ ಮಾಡ್ಕೊಂಡು ಕಂಡೀಷ್ನರ್ ಹಾಕ್ಕೊಂಡಿರಿ. ನೆಕ್ಸ್ಟ್ ಡೇ ಫುಲ್ಲಾಗಿ ನೀವು ಹೇರ್ ಮಾಸ್ಕನ್ನ ಹಾಕಿಬಿಟ್ಟು ಸೇಮ್ ಕಂಡೀಷ್ನರ್ ಹೇಗೆ ಹಾಕ್ತೀರಾ ಹಾಗೆ ತುದಿಗೆ ಒಂಚೂರು ಎಕ್ಸ್ಟ್ರಾನೇ ಹಾಕಿ ಒಂದು 20 to 30 ಮಿನಿಟ್ಸ್ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಿಬಿಡಿ. ಹೇರ್ ವಾಶ್ ಮಾಡ್ತಿರಲ್ಲ, ಹೇರ್ ಮಾಸ್ಕ್ ಹಾಕಿ ಆಗ ಶ್ಯಾಂಪೂ ಹಾಕಿ ನೀವು ಹೇರ್ ವಾಶ್ ಮಾಡೋದಕ್ಕೆ ಹೋಗಬೇಡಿ. ಶ್ಯಾಂಪೂ ಹಾಕಿದಾಗ ಏನಾಗುತ್ತೆ, ಆ ಒಂದು ಹೇರ್ ಮಾಸ್ಕ್ ಕೊಡುವಂಥ ಸ್ಮೂತ್ ಎಫೆಕ್ಟು ಶ್ಯಾಂಪೂ ವಾಶ್ ಮಾಡಿಬಿಡುತ್ತೆ, ಸೊ ಪ್ರಯೋಜನ ಇರೋದಿಲ್ಲ. ಸೊ ಅದಕ್ಕಾಗಿ ಹೇಳೋದು, ಶ್ಯಾಂಪೂನ ಸ್ಕಿಪ್ ಮಾಡಿ ಹೇರ್ ಮಾಸ್ಕ್ ಹಾಕಿದ್ದಿನ, ಬಟ್ ಹೇರ್ ಮಾಸ್ಕ್ ಹಾಕೋ ಹಿಂದಿನ ದಿನ ನೀವು ಶ್ಯಾಂಪೂ ಹಾಕಿ ಹೇರ್ ವಾಶ್ ಮಾಡ್ಕೊಂಡಿರಿ. ಐ ಹೋಪ್ ಐ ಮೇಡ್ ಇಟ್ ವೆರಿ ಕ್ಲಿಯರ್. ನಿಮ್ಮ ಕೂದಲು ಆ ಥರ ಒರಟಾಗಿದೆ, ಯಾವಾಗಲೂ ತುಂಬ ರಫ್ ಆಗಿ ಅನಿಸುತ್ತೆ ಅಂದರೆ ಜಾಸ್ತಿ ಹೇರ್ ವಾಶ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಾರದಲ್ಲಿ 2 ಸರಿ ಹೇರ್ ವಾಶ್ ಮಾಡಿದ್ರೆ ಸಾಕು. ಅಥವಾ ವಾರದಲ್ಲಿ ತುಂಬ ಒರಟಾಗಿದ್ದರೆ ಮೇಕ್ ಇಟ್ ಅ ಪಾಯಿಂಟ್, ಒಂದು 4 ಡೇಸಿಗೆ ಒಂದ್ಸ 4 ದಿನಕ್ಕೊಮ್ಮೆ ಹೇರ್ ವಾಶ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ತುಂಬ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ 3 ದಿನಕ್ಕೊಮ್ಮೆ ಹೇರ್ ವಾಶ್ ಮಾಡ್ಕೊಳ್ಳಿ. ಪದೇ ದಿನ ಬಿಟ್ಟು ದಿನ ಹೇರ್ ವಾಶ್ ಮಾಡ್ಕೊಳ್ಳಿ. ಫ್ರೀಕ್ವೆಂಟಾಗಿ ಹೇರ್ ವಾಶ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವಾಗ ಜಾಸ್ತಿ ಹೇರ್ ವಾಶ್ ಮಾಡ್ತೀರ ನೋಡಿ, ಎಷ್ಟು ಸರಿ ನೀವು ಶ್ಯಾಂಪೂ ಹಾಕ್ತಿರೋ ಅಷ್ಟು ನಿಮ್ಮ ಕೂದಲು ಇನ್ನೂ ಡ್ಯಾಮೇಜ್ ಆಗಿ ವರ್ಟಾಗೋ ಚಾನ್ಸಸ್ ಇರುತ್ತೆ. ಬಟ್ ಹೇರ್ ವಾಶ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಳಿದಾಗೆ ಹರಳೆಣ್ಣೆ ಮಿಕ್ಸ್ ಮಾಡಿರುವಂಥ ಎಣ್ಣೆನ ಯೂಸ್ ಮಾಡಿ ನೀಟಾಗಿ ಹಚ್ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಕಂಡೀಷ್ನರ್ ಯೂಸ್ ಮಾಡಿ, ಆಮೇಲೆ ನಾನು ಹೇಳಿದ್ನಲ್ವ ಶ್ಯಾಂಪು ಆದಮೇಲೆ ಕಂಡೀಷ್ನರ್ ಯೂಸ್ ಮಾಡಿ, ವಾರಕ್ಕೊಮ್ಮೆ ಹೇರ್ ಮಾಸ್ಕ್ ಯೂಸ್ ಮಾಡಿ. ನಿಮ್ಮ ಕೂದಲು ಹೇಗೆ ಚೇಂಜ್ ಆಗುತ್ತೆ ನೀವೇ ನೋಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇವಾಗ ನೀವು ನಿಮ್ಮ ಸ್ಕಿನ್ನಿಗೆ ಹೇಗೆ ಇವಾಗ ಮಾಯ್ಶ್ಚರೈಸರ್ ಹಾಕ್ತೀರಾ, ಆಮೇಲೆ ಸನ್ಸ್ಕ್ರೀನ್ ಹಾಕ್ತಿರಲ್ಲ ಫಾರ್ ಪ್ರೊಟೆಕ್ಷನ್, ಅದೇ ಥರನೇ ನಿಮ್ಮ ಕೂದಲು ಕೂಡ ನೀವು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ, ಪ್ರಿವೆಂಟಿಂಗ್ ಫರ್ದರ್ ಡ್ಯಾಮೇಜ್. ಇವಾಗ ನೀವೇನೋ ಹೇರ್ ಮಾಸ್ಕ್ ಹಾಕ್ಬಿಟ್ಟು ಹೇರ್ ವಾಶ್ ಮಾಡ್ಕೊಬಿಟ್ರಿ, ಇನ್ನು 3 ದಿನ ತಲೆಗೆ ಸ್ನಾನ ಮಾಡೋದಿಲ್ಲ. ಆ 3 ದಿನ ಕೂಡ ನಿಮ್ಮ ಕೂದಲು ಸ್ಮೂತಾಗಿರಬೇಕಲ್ವ, ಅದಕ್ಕೆ ಏನು ಮಾಡಬೇಕಂತಂದರೆ ಸಿರಮ್ ಯೂಸ್ ಮಾಡಬೇಕು. ಆ್ಯಂಟಿ ಫ್ರಿಜ್ ಸಿರಮ್ ಬರುತ್ತೆ, ಒಳ್ಳೆ ಬ್ರ್ಯಾಂಡ್ನ ಆ್ಯಂಟಿ ಫ್ರಿಜ್ ಸಿರಮ್ ತೊಗೊಳ್ಳಿ. ಸಿಂಪಲಾಗಿ ಹೇಳಬೇಕಂದ್ರೆ ಲಾರಿಯಲ್ನ ಹೇರ್ ಸಿರಮ್ಸ್ ಯೂಸ್ ಮಾಡಿ. ಸೊ ಏನು ಮಾಡಬೇಕಂದ್ರೆ ಶ್ಯಾಂಪು ಕಂಡೀಷ್ನರ್ ಹಾಕಿ ಹೇರ್ ವಾಶ್ ಮಾಡಿರ್ತೀರಲ್ವ, ಆ ಒದ್ದೆ ಇರೋ ಕೂದಲಿಗೆ ನೀವು ಒದ್ದೆ ಅಂದರೆ ತೊಟ್ಟಿಕ್ಕೂ ಅಂತ ಕೂದಲಲ್ಲ, ಟವಲ್ ಡ್ರೈ ಹೇರ್ ಅಂತೀವಿ, ನೀಟಾಗಿ ನೀರೆಲ್ಲ ಹೀರ್ಕೊಳ್ಳೋ ಥರ ಟವಲಲ್ಲಿ ನೀಟಾಗಿ ಒರೆಸ್ಕೋತಿರಲ್ಲ, ಆ ತೇವಾಂಶ ಇರುವಂಥ ಕೂದಲಿಗೆ ನೀವು ಯಾವುದೇ ಒಂದು ಸಿರಮ್ನ ಯೂಸ್ ಮಾಡಿ. ಒಂದಷ್ಟು ಸಿರಮ್ನ ನಾನು ಲಿಂಕ್ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೆ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ಪ್ಲೀಸ್ ಯೂಸ್ ಅ ಗುಡ್ ಸಿರಮ್. ಮತ್ತು ಕೂದಲಿನ ತುದಿ ಕೂಡ ನೀಟಾಗಿ ಸಿರಮ್ ಹಾಕಿ. ಸೊ ಸಿರಮ್ ಏನು ಮಾಡುತ್ತೆ, ಇನ್ನೂ ಫರ್ದರ್ ಡ್ಯಾಮೇಜ್ ಅಂದರೆ ನೀವು ನೆಕ್ಸ್ಟ್ ಹೇರ್ ವಾಶ್ ಮಾಡ್ಕೊಳ್ಳೋವರೆಗೂ ನಿಮ್ಮ ಕೂದಲು ಡ್ಯಾಮೇಜ್ ಆಗದಿರೋಂಗೆ ನೋಡ್ಕೊಳ್ಳುತ್ತೆ. ಇನ್ ಕೇಸ್ ನಿಮ್ಮ ಕೂದಲು ಸಿರಮ್ ಹಾಕಿದ ದಿನ ಮಾತ್ರ ಸ್ಮೂತಾಗಿರುತ್ತೆ, ನೆಕ್ಸ್ಟ್ ದಿನ ಮತ್ತೆ ಹಾಗೆ ಫ್ರಿಝಿಯಾಗಿ ವರ್ಟಾಗಿ ಕಾಣಿಸ್ತಿದೆ ಅಂತ ಅಂದರೆ ನೆಕ್ಸ್ಟ್ ಡೇ ಕೂಡ ನೀವು ಸಿರಮ್ನ ಯೂಸ್ ಮಾಡ್ಬೋದು. ಹಾಗೆ ಡ್ರೈ ಕೂದಲಿಗೆ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕೂದಲನ್ನ ಒಂಚೂರು ನೀರಲ್ಲಿ ಸ್ಪ್ರೇ ಮಾಡಿಬಿಟ್ಟು ಜಸ್ಟ್ ತೇವ ಆಗೋ ಥರ ಮಾಡಿಬಿಟ್ಟು ನೀಟಾಗಿ ಸಿರಮ್ ಹಾಕಿ. ಸೊ ಐ ಹೋಪ್ ಈಗ ಈ ವಿಡಿಯೋ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಹೇರ್ ಆಯಿಲ್ ಮತ್ತು ಜೆಂಟಲ್ ಶ್ಯಾಂಪೂ, ಕಂಡೀಷ್ನರ್, ಹೇರ್ ಮಾಸ್ಕ್, ಸಿರಮ್, ಇದು 5 ಕೂಡ ನಿಮ್ಮ ಹತ್ರ ಇರಲೇಬೇಕಾದಂಥ
ಒಂದು ಮುಖ್ಯ ಪ್ರಾಡಕ್ಟ್ಸ್ ಇನ್ ಕೇಸ್ ಇಫ್ ಯು ಹ್ಯಾವ್ ಡ್ರೈ ಫ್ರಿಝಿ ಹೇರ್. ಸೊ ಒಂದು ತಿಂಗಳು ಬೇಡ, ಐ ಥಿಂಕ್ ಒಂದು 3 ವೀಕ್ಸಲ್ಲೇ ನೀವು ಚೇಂಜಸ್ ನೋಡ್ತೀರಾ ಮತ್ತು ನಿಮ್ಮ ಕೂದಲು ಸಾಫ್ಟ್ ಆಗ್ತಾ ಹೋಗುತ್ತೆ. ಈ ಒಂದು ರುಟೀನ ನೀವು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡೋದ್ರಿಂದ ಯಾವುದೇ ಒಂದು ಟ್ರೀಟ್ಮೆಂಟ್ನ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಸ್ಮೂತಾಗಿ ನೀವು ಹೇಳೋ ಮಾತೆ ಕೇಳುತ್ತೆ. ಸೊ ನೀವು ಯಾವುದೇ ಒಂದು ಹೇರ್ ಸ್ಟೈಲ್ ಮಾಡಿದ್ರೂ ನಿಮ್ಮ ಕೂದಲು ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಯಾವಾಗಲೂ ನಿಮ್ಮ ಕೂದಲು ಸಾಫ್ಟಾಗಿ ಸಿಲ್ಕಿಯಾಗಿ ಹ್ಯಾಪಿಯಾಗಿರುತ್ತೆ. ಅಟ್ಲೀಸ್ಟ್ ಸಿಲ್ಕಿಯಾಗಿಲ್ಲ ಅಂದರೂ ಸ್ಮೂತಾಗಂತೂ ಇರುತ್ತೆ. ಕನ್ಸಿಸ್ಟೆನ್ಸಿ ಈಸ್ ಇಂಪಾರ್ಟೆಂಟ್. ಕನ್ಸಿಸ್ಟೆಂಟಾಗಿ ಈ ಪ್ರಾಡಕ್ಟ್ಸ್ನ ನೀವು ತಪ್ಪದೆ ಯೂಸ್ ಮಾಡ್ತಾ ಬನ್ನಿ. ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.